ಅಥವಾ ಡಿಗ್ರಿ ಆದಮೇಲೆ ನಿಮಗೆ ಸಿ ಎ ತೆಗಿಬೇಕಾ ಅಥವಾ ಸಿ ಎಸ್ ತೆಗಿಬೇಕಾ ಸಿ ಎಮ್ ಎ ತೆಗಿಬೇಕಾ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೀವು ಯಾವುದು ತೆಗಿಬೇಕು ಅಂತ ಒಂದು ಫೈನಲ್ ಕನ್ಕ್ಲೂಷನ್ ಬರಲಿಕ್ಕೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ವಿಡಿಯೋ ಕೊನೆಯವರೆಗೂ ನೋಡಿ. 3 ಸಬ್ಜೆಕ್ಟ್, ಇಟ್ ಮೀನ್ಸ್ ಸಿ ಎ, ಸಿ ಎಸ್, ಸಿ ಎಮ್ ಎ, ಈ 3 ಕೋರ್ಸಸ್ ಅನ್ನು ನಾವಿಲ್ಲಿ ಕಂಪೇರ್ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಸ್ಟಾರ್ಟ್. ನೀವೀಗ 2 ಲೆವೆಲಲ್ಲಿ ಇರ್ಬೋದು. ಒಂದು ದ್ವಿತೀಯ ಪಿ ಯು ಸಿ ನಿಮ್ಮದು ಆಗಿರ್ಬೋದು, ಅಥವಾ ಡಿಗ್ರಿ ನೀವು ಮಾಡ್ತಾ ಇರ್ಬೋದು, ಅಥವಾ ನೀವು ಡಿಗ್ರಿ ಫೈನಲ್ ಇಯರ್ ಆಯಿತು, ನೀವು ಏನು ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇರುವ ಸಿಚುವೇಶನ್ ಆಗಿರ್ಬೋದು. ಯಾವುದೇ ಆಗಲಿ ಕನ್ಫ್ಯೂಷನ್ಸ್ ಇದ್ರೆ ಕನ್ಫ್ಯೂಷನ್ಸ್ ಕ್ಲಿಯರ್ ಮಾಡಿ ಆದಮೇಲೆ ಮಾತ್ರ ನೀವು ಕೋರ್ಸನ್ನು ಬೈ ಮಾಡಬೇಕು. ಸೊ ಇಲ್ಲಿ ಸರಿಯಾದ ಆಯ್ಕೆ ಯಾವ ಥರ ಬರುತ್ತೆ? ನಿಮ್ಮ ಆಸಕ್ತಿ ಏನಿದೆ, ನಿಮ್ಮ ಕರಿಯರ್ ಗೋಲ್ ಪ್ಲಸ್ ಫ್ಯೂಚರ್ ಸ್ಕೋಪ್. ಯಾರೋ ಹೇಳಿ ನೀವು ಈ ಒಂದು ಕೋರ್ಸನ್ನು ತೆಗಿಬಾರ್ದು. ನಿಮ್ಮ ಇಂಟ್ರೆಸ್ಟ್ ತಿಳ್ಕೊಳ್ಳದೆ ನೀವು ಕೋರ್ಸ್ ಪರ್ಸ್ಯೂ ಮಾಡ್ಬೋದು, ಆದರೆ ಮುಂದಿನ ಲೈಫಲ್ಲಿ, ಯಾಕಂತ ಹೇಳಿದ್ರೆ ಇದು 3 to 4 years ಹಿಡಿಯುತ್ತೆ ಈ ಕೋರ್ಸ್ ಎಲ್ಲ ಕಂಪ್ಲೀಟ್ ಮಾಡಲಿಕ್ಕೆ. ಅಲ್ಲಿ ನೀವು ಮಾತ್ರ ಇರ್ತೀರಾ. ಯಾರೋ ಹೇಳಿ ನೀವು ಕೋರ್ಸ್ ಸೆಲೆಕ್ಟ್ ಮಾಡಿದ್ರೆ, ನಿಮ್ಮ ಫ್ರೆಂಡ್ಸ್ ಹೋದ ಕಾರಣ ನೀವು ಕೋರ್ಸ್ ಸೆಲೆಕ್ಟ್ ಮಾಡಿದ್ರೆ, ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಡಿಫಿಕಲ್ಟ್ ಟಾಸ್ಕ್. ಸೊ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕೋರ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನೀವು ಸಿ ಎ ಯಾವಾಗ ತೆಗಿಬೇಕು? ಸಿ ಎ ತೆಗಿವಾಗ ಇಲ್ಲಿ ನೋಡ್ಕೋಬೇಕು, ಸಿ ಎಲ್ಲಿ ನಿಮಗೆ ಫೈನಾನ್ಸ್ ಆ್ಯಂಡ್ ಆಡಿಟ್ ಆ್ಯಂಡ್ ಅಕೌಂಟಿಂಗ್ ಈ ಸಬ್ಜೆಕ್ಟಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ಯು ಕ್ಯಾನ್ ಗೋ ಫಾರ್ ಸಿ ಎ. ಇನ್ನು ನಿಮಗೆ ಕಂಪನಿ ಲೋ, ಕಂಪ್ಲಯನ್ಸ್, ಗವರ್ನೆನ್ಸ್, ಇಟ್ ಮೀನ್ಸ್ ಇಲ್ಲಿ ನಾವು ಯೂಸ್ ಮಾಡುವ ಕೆಲವೊಂದು ಟೆಕ್ನಿಕಲ್ ಲ್ಯಾಂಗ್ವೇಜ್ ನಿಮಗೆ ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ. ಇದು ಮೋರ್ ಆಗಿ ಪ್ರಾಕ್ಟಿಕಲ್ ಪೇಪರ್, ಇದು ಮೋರ್ ಥಿಯರಿ ಪೇಪರ್ಸ್. ಆ್ಯಂಡ್ ಸಿ ಎಮ್ ಎ ಅಂತ ಹೇಳೋದು ಅ ಬಿಟ್ ಆಫ್ ಸಿಮಿಲರ್ ಲೈಕ್ ಸಿ ಎ ಥರಾನೇ ಕಾಸ್ಟಿಂಗ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಡಿಸಿಷನ್ ಮೇಕಿಂಗ್. ಕಂಪನೀಸಿಗೆಲ್ಲ ಡಿಸಿಷನ್ ಮೇಕಿಂಗ್ ಅಲ್ಲಿ ತುಂಬ ಯೂಸ್ ಆಗೋ ಪ್ರೊಫೆಷನ್ ಸಿ ಎಮ್ ಅಂತ ಹೇಳೋದು. ಇದು ಪ್ರಾಕ್ಟಿಕಲ್ ಸೇಮ್ ಸಿ ಎ ಥರ. ನೆಕ್ಸ್ಟ್ 3 ಕೋರ್ಸಸ್ 3 ರೋಲ್ಸ್. 3 ಕೋರ್ಸಿಗೂ ಅದರದ್ದೇದಾದ ರೋಲ್ಸ್ ಇದೆ. ಈಗ ನೀವು ಸಿ ಎ ತಗೊಂಡ್ರೆ ಮೇನ್ ಆಗಿ ನಿಮಗೆ ಬರುವುದು ಫೈನಾನ್ಸ್, ಟ್ಯಾಕ್ಸ್ ಆ್ಯಂಡ್ ಆಡಿಟಿಂಗ್. ಕಂಪನಿಯ ಫೈನಾನ್ಸ್ ಅನ್ನು ಕ್ರಾಸ್ ಚೆಕ್ ಮಾಡೋದು, ಪ್ರಾಪರ್ ಆಗಿ ಅವರು ಅಕೌಂಟ್ ಮಾಡಿದಾರಾ, ಬ್ಯಾಲೆನ್ಸ್ ಶೀಟ್, P&L ಅಕೌಂಟ್, ಇದನ್ನೆಲ್ಲ ಕ್ರಾಸ್ ವೆರಿಫಿಕೇಶನ್ ಮಾಡೋದು ಚಾರ್ಟರ್ಡ್ ಅಕೌಂಟೆಂಟ್ ಸಿ ಎ. ಆ್ಯಂಡ್ ಸಿ ಎಮ್ ಎ ಅಂತ ಹೇಳಿದ್ರೆ ಒಂದು ಬಿಸ್ನೆಸ್ಗೆ ಬೇಕಾದ ಸ್ಟ್ರಾಟಜೀಸ್ ಆ್ಯಂಡ್ ಪ್ಲಾನಿಂಗ್ಸ್ ಮಾಡೋದು ಸಿ ಎಮ್ ಎಸ್. ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸಿ ಎಮ್ ಎ ಆ್ಯಂಡ್ ಸಿ ಎ. ಆ್ಯಂಡ್ ಸಿ ಎಸ್ ಈಸ್ ಕಂಪ್ಲೀಟ್ಲಿ ಅ ಡಿಫ್ರೆಂಟ್ ಥಿಂಗ್. ಸಿ ಎಸ್ ಅಂತ ಹೇಳೋದು ಕಂಪ್ಲೀಟ್ಲಿ ಡಿಫ್ರೆಂಟ್ ಬರುತ್ತೆ. ಕಾರ್ಪೊರೇಟ್ ಲೋ ಆ್ಯಂಡ್ ಕಂಪ್ಲೈನ್ಸ್, ಒಂದು ಸ್ಥಾಪನೆ, ಇಟ್ ಮೀನ್ಸ್ ಅ ಕಂಪನಿ ಫಾಲೋ ಮಾಡಬೇಕಾದ ತುಂಬ ರೀತಿಯ ಲೀಗಲ್ ರಿಕ್ವೈರ್ಮೆಂಟ್ಸ್ ಇದೆ. ಇದೆಲ್ಲ ಕರೆಕ್ಟ್ ಟೈಮಲ್ಲಿ ಇವರು ಫಾಲೋ ಮಾಡ್ತಿದ್ದಾರಾ ಅಂತ ಚೆಕ್ ಮಾಡೋದು ಆ ಕಂಪನಿ ಸೆಕ್ರೆಟರಿ. ನೆಕ್ಸ್ಟ್ ನಾವು ನೋಡೋದು ಸಿ ಎ ಬಗ್ಗೆ. ಸಿ ಎ ಇಸ್ ದ ಕಿಂಗ್ ಆಫ್ ಫೈನಾನ್ಸ್. ಸಿ ಎ ಮಾಡಿದ್ರೆ ಯು ವಿಲ್ ಬಿ ದ ಕಿಂಗ್ ಆಫ್ ಫೈನಾನ್ಸ್. ಇಟ್ ಮೀನ್ಸ್ ಯು ಆರ್ ದ ಪರ್ಸನ್ ಹೂ ಇಸ್ ಮ್ಯಾನೇಜಿಂಗ್. ಏನೆಲ್ಲ ನೀವು ಮ್ಯಾನೇಜ್ ಮಾಡ್ತೀರಾ? ಟ್ಯಾಕ್ಸೇಷನ್ ಆ್ಯಂಡ್ ಆಡಿಟಿಂಗ್, ಅಕೌಂಟ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಒಂದು ಕಂಪನಿಯ ಅಕೌಂಟ್ಸ್, ಫಿನಾನ್ಸ್, ಟ್ಯಾಕ್ಸೇಷನ್ ಅಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಬರುತ್ತೆ, ಇಂಡೈರೆಕ್ಟ್ ಟ್ಯಾಕ್ಸ್ ಬರುತ್ತೆ. ಇದನ್ನೆಲ್ಲ ಕಂಪ್ಲೀಟ್ಲಿ ಮ್ಯಾನೇಜ್ ಮಾಡೋದು ಆಸ್ ಅ ಚಾರ್ಟರ್ಡ್ ಅಕೌಂಟೆಂಟ್. ಇದು ಜಸ್ಟ್ ಒಂದು ಬೇಸಿಕ್ ಐಡಿಯಾ ಮಾತ್ರ. ಡೀಟೇಲ್ ಆಗಿ ಸಬ್ಜೆಕ್ಟ್ ವೈಸ್ ಹೋಗುವಾಗ ಇನ್ನೂ ನಮಗೆ ಅರ್ಥ ಆಗುತ್ತೆ. ಆದರೆ ಈ ಒಂದು ವಿಡಿಯೋದಲ್ಲಿ ಜಸ್ಟ್ ನಾನೊಂದು ಓವರ್ ವ್ಯೂ ಮಾತ್ರ ನಿಮಗೆ ಕೊಡ್ತಾ ಇದ್ದೀನಿ. ನೀವೀಗ ಪಿ ಯು ಸಿ ಆದ ನಂತರ ಈ ಒಂದು ವಿಡಿಯೋ ಕೇಳ್ತಾ ಇದ್ರೆ ಈ ಒಂದು ಸಬ್ಜೆಕ್ಟ್ಸ್ ಬಗ್ಗೆ ನಿಮಗೆ ಜಾಸ್ತಿ ಐಡಿಯಾ ಇರಲ್ಲ. ಆದರೆ ಡಿಗ್ರಿ ಆದಮೇಲೆ ಕೇಳ್ತಾ ಇದ್ರೆ ಕೆಲವೊಂದು ಸಬ್ಜೆಕ್ಟ್ಸ್ ನೀವು ಆಲ್ರೆಡಿ ಕೇಳಿರ್ತೀರ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಒನ್, ನಿಮಗೆ ಏನೆಲ್ಲ ಸ್ಪೆಷಾಲಿಟೀಸ್ ಬರುತ್ತೆ? ಅನಾಲಿಟಿಕಲ್ ಸ್ಕಿಲ್, ಯು ಮಸ್ಟ್ ಹ್ಯಾವ್ ದ ಅಡ್ವೈಸರಿ. ನೀವು ಕಂಪನಿಗೆಲ್ಲ ಅಡ್ವೈಸ್ ಮಾಡ್ತೀರಾ ಅವ್ರು ಯಾವ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅನ್ನು ತಗೋಬೇಕು ಅಂತ. ನೆಕ್ಸ್ಟ್ ಒನ್, ಸಿ ಎಸ್ ಅಂದ್ರೆ ಏನು? ಮೊದಲೇ ಹೇಳಿದ್ದೀನಿ ಏನು ಸಿ ಎಸ್ ಮಾಡ್ತಾರೆ. ಮೇನ್ ಆಗಿ ಸಿ ಎಸ್ ಮಾಡೋದು ಬೋರ್ಡ್ ಮೀಟಿಂಗ್. ಇಟ್ ಮೀನ್ಸ್ ಕಂಪನಿ ಮ್ಯಾನೇಜ್ ಮಾಡುವ ಡೈರೆಕ್ಟರ್ಸ್ನ ಬೋರ್ಡ್ ಮೀಟಿಂಗ್ ಅನ್ನು ಅರೇಂಜ್ ಮಾಡೋದು ಕಂಪನಿ ಸೆಕ್ರೆಟರೀಸ್. ಆ್ಯಂಡ್ ಒಂದು ಕಂಪನಿ ಅಥವಾ ಸ್ಥಾಪನೆ ಯಾವುದೇ ರೀತಿಯಲ್ಲ ಡಾಕ್ಯುಮೆಂಟ್ಸ್ ಅನ್ನು ಗವರ್ಮೆಂಟಿಗೆ ಕಳಿಸ್ಕೊಡ್ಬೇಕು, ಅದು ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ ಅಂತ ನೋಡ್ಲಿಕ್ಕೆ. ನೆಕ್ಸ್ಟ್ ಒನ್, ಕಾರ್ಪೊರೇಟ್ ಗವರ್ನೆನ್ಸ್ ಹೇಳಿದ್ರೆ ಒಂದು ಕಂಪನಿಯನ್ನು ಎಂಟೈರ್ಲಿ ಗವರ್ನ್ ಮಾಡುವ ಸ್ಟ್ರಕ್ಚರ್ ಬರುತ್ತೆ. ಅಂಡ್ ಕಂಪನಿ ಲೋ, ದೇರ್ ಇಸ್ ಎ ಲೋ ಬರುತ್ತೆ, ಕಂಪನಿ ಲೋ. ಅದ್ರ ಬಗ್ಗೆ ತುಂಬಾ ನಮಗೆ ಕಲಿಲಿಕ್ಕಿದೆ, ತುಂಬಾ ರೀತಿ ಫಸ್ಟ್ ಲೆವೆಲ್, ಸೆಕೆಂಡ್, ಥರ್ಡ್ ಲೆವೆಲ್ ಅಲ್ಲೆಲ್ಲ ನಮಗೆ ಕಲಿಲಿಕ್ಕಿದೆ. ಅದನ್ನೆಲ್ಲ ಕಲ್ತ್ಕೊಂಡು ಒಂದು ಸ್ಥಾಪನೆ ಕಂಪನಿ ಪ್ರಾಪರ್ ಆಗಿ ಇದನ್ನೆಲ್ಲ ಫಾಲೋ ಮಾಡ್ತಾ ಇದ್ದಾರಾ ಅಂತ ಚೆಕ್ ಮಾಡೋದು ಈ ಕಂಪನಿ ಸೆಕ್ರೆಟರೀಸ್
ಸ್ವಲ್ಪ ಪೇಪರ್ಸ್ ಎಲ್ಲ ಜಾಸ್ತಿ ಥಿಯೋರಿಟಿಕಲ್ ಬರುತ್ತೆ, ಅದರಲ್ಲಿ ಪ್ರಾಕ್ಟಿಕಲ್ ಪೇಪರ್ಸ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ವೆಯ್ಟೇಜ್ ಪ್ರಾಕ್ಟಿಕಲ್ ಪೇಪರ್ಸ್ಗೆ ತುಂಬಾನೇ ಕಮ್ಮಿ ಬರುತ್ತೆ. ನೆಕ್ಸ್ಟ್, ಲೋ ಇಷ್ಟಪಡುವವರಿಗೆ, ಇಟ್ ಮೀನ್ಸ್ ನಾನು ತುಂಬಾ ಓದ್ತೀನಿ ಸರ್, ನನಗೆ ಲೋ ತುಂಬಾ ಇಷ್ಟ ಬರುತ್ತೆ ಅಂತ ಹೇಳಿದ್ರೆ ಯು ಕ್ಯಾನ್ ಗೋ ಫಾರ್ ಕಂಪನಿ ಸೆಕ್ರೆಟರಿ ಅಂತ ಹೇಳೋ ಕೋರ್ಸಿಗೆ ನಿಮಗೆ ಹೋಗ್ಬೋದು. ಸೊ ಕೀ ಟೇಕ್ ಅವೇ ಅಂತ ಹೇಳಿದ್ರೆ, CS keeps the company organized, compliant and ready to grow. ಪ್ರಾಫಿಟ್ ಎಲ್ಲ ಮಾಡಿ ಎಲ್ಲ ರೀತಿಯಲ್ಲಿ ನೀವು ಹಣ ಎಲ್ಲ ಸಂಪಾದಿಸಿದ ನಂತರ ನೀವು ಅದನ್ನು ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿಲ್ಲ ಅಂದ್ರೆ, ಇಟ್ ಮೀನ್ಸ್ ಗವರ್ಮೆಂಟ್ಗೆ ತಿಳಿಯಪಡಿಸಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಕೇಸ್ ಎಲ್ಲ ಬರುತ್ತೆ, ಆಗ ನಿಮ್ದು ಆರ್ಗನೈಸೇಷನ್ಗೆ ತುಂಬಾ ತೊಂದರೆ ಆಗುತ್ತೆ. ಸೊ ಪರ್ಫೆಕ್ಟ್ ಆಗಿ ಒಂದು ಕಂಪನಿಯನ್ನು ಎಥಿಕಲಿ ಅಂಡ್ ಲೋಸ್ ಎಲ್ಲ ಪ್ರಾಪರ್ ಆಗಿ ಫಾಲೋ ಮಾಡ್ತಾ ಇದ್ದಾರಾ ಅಂತ ಮ್ಯಾನೇಜ್ ಮಾಡ್ಲಿಕ್ಕೆ ಎಲ್ಲ ನೋಡುದು ಕಂಪನಿ ಸೆಕ್ರೆಟರಿ ಅಂತ ಹೇಳುವ ಪ್ರೊಫೆಷನ್. ನೆಕ್ಸ್ಟ್, ಕಾಸ್ಟ್ ಅಕೌಂಟೆಂಟ್, ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್, CMA ಅಂತ ಹೇಳ್ತೀವಿ. ಇದು ಜಸ್ಟ್ ನಾನು ಸಬ್ಜೆಕ್ಟ್ ಬಗ್ಗೆ ಮಾತ್ರ ಅನಾಲಿಸಿಸ್ ಕೊಡ್ತಾ ಇದ್ದೀನಿ, ಮುಂದೆ ನಾವು ಇದರ ಒಂದು ಕಂಪ್ಯಾರಿಸನ್ ಕೂಡ ನಾವು ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಒನ್, ಟರ್ನ್ ಕಾಸ್ಟ್ ಇಂಟು ದ ಕ್ಲಾರಿಟಿ ಅಂಡ್ ಅನಾಲಿಸಿಸ್ ಇಂಟು ಗ್ರೋತ್. ಕೋರ್ಸ್ ಹೇಳುವಾಗ ಈ ಒಂದು ಪೆನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ, ನಮಗೆ ಎಷ್ಟು ಲಾಭ ಬೇಕು, ಯಾವ ತರಹ ಇದರದ್ದು ಕಾಸ್ಟ್ ಖರ್ಚನ್ನು ಕಟ್ ಮಾಡ್ಬೋದು, ಇದರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಒಂದು ಸಂಸ್ಥೆಗೆ ಇನ್ಫಾರ್ಮೇಶನ್ಸ್ ಕೊಡೋದು ನೀವೇ, ಆ ಕಂಪನಿಗೆ ಅಡ್ವೈಸ್ ಮಾಡೋದು ನೀವು. So CMA is purely an advisory role and you are managing the cost of the company. So mainly manufacturing type of companies ಗೆಲ್ಲ ಈ ಒಂದು ಪ್ರೊಫೆಷನ್ ಹೆಲ್ಪ್ಫುಲ್ ಆಗುತ್ತೆ. ಇದೊಂದು ಸ್ಟೂಡೆಂಟ್ ಫ್ರೆಂಡ್ಲಿ ಟೇಕ್ ಅವೇ. CMAs help business make a smarter decision with data, budgets and strategies. ಈ ಸ್ಟ್ರಾಟಜಿ ಬಿಲ್ಡ್ ಮಾಡೋದು CMA. ಸ್ಟ್ರಾಟಜಿ ಅಂತ ಹೇಳಿದ್ರೆ, ಈಗ ನಾವು ಎಕ್ಸಾಮ್ ಕಲಿಯುವಾಗ ಎಷ್ಟು ಕಲಿಬೇಕು, ಇಷ್ಟು ಸ್ಪೀಡಲ್ಲಿ ಕಲಿತ್ರೆ ಯಾವಾಗ ಮುಗಿಯುತ್ತೆ, ಆ ಥರ ನಾವು ಒಂದು ಅನಾಲಿಸಿಸ್ ಮಾಡ್ತೇವಲ್ಲ, ಅದೇ ರೀತಿಯಲ್ಲಿ ಒಂದು ಕಂಪನಿಯ ಗ್ರೋತ್ ಅಲ್ಲೂ ಅನಾಲಿಸಿಸ್ ಬರುತ್ತೆ. ನೆಕ್ಸ್ಟ್ ಅಂತ ಹೇಳೋದು ಏನೆಲ್ಲ ಬರುತ್ತೆ, ರೋಲ್, ಕಾಸ್ಟ್ ಅನಾಲಿಸಿಸ್ ಬರುತ್ತೆ, ಆಪ್ಟಿಮೈಸ್ಡ್ ಸ್ಪೆಂಡ್, ಸುಮ್ಮನೆ ಹಣ ಖರ್ಚು ಮಾಡಲ್ಲ. ನೆಕ್ಸ್ಟ್, ಡ್ರೈವ್ ಪ್ರಾಫಿಟ್, ಸ್ಟ್ರಾಟಜಿಕ್ ಡಿಸಿಷನ್ಸ್, ಬಿಸ್ನೆಸ್ ಡೆವಲಪ್ ಮಾಡಲಿಕ್ಕೆ. ಸೊ ನಿಮಗೆ ತುಂಬಾ ಫೀಚರ್ಸ್ ಬರುತ್ತೆ, ಪ್ಲಾನಿಂಗ್, ಕಂಟ್ರೋಲ್ ಅಂಡ್ ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್, ಬೆಟರ್ ಡಿಸಿಷನ್ಸ್ ಅಂಡ್ ಸ್ಮಾರ್ಟರ್ ಬಿಸ್ನೆಸ್ ಔಟ್ಕಮ್ಸ್ ಬರುತ್ತೆ. ಪ್ರಾಫಿಟ್ ಅಲ್ಲಿ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಅಂತ ಹೇಳಿದ್ರೆ ಗ್ರೋತ್, ಎಫಿಷಿಯನ್ಸಿ, ಸ್ಟ್ರಾಟಜಿಯಲ್ಲಿ ನೀವು ತುಂಬಾ ರೋಲ್ ವಹಿಸ್ತೀರಾ. ಇಟ್ ಮೀನ್ಸ್ ಕಂಪನಿಯ ಟಾಪ್ ಲೆವೆಲ್ಗೆ CMS ಮುಟ್ತಾರೆ. ದೇರ್ ಇಸ್ ಅ ಕನ್ಸೆಪ್ಟ್, CMS ಆಸ್ ಅ ಬ್ರಿಡ್ಜ್ ಬಿಟ್ವೀನ್ ನಂಬರ್ಸ್ ಅಂಡ್ ಆಕ್ಷನ್. ಯಾಕಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಇದಕ್ಕೆ ಕಾಸ್ಟಿಂಗ್ ಪ್ರಾಪರ್ ಆಗಿ ಮಾಡಿಲ್ಲ ಅಂತ ಹೇಳಿದ್ರೆ ಇದರ ಅಮೌಂಟ್ ಜಾಸ್ತಿ ಆಗುತ್ತೆ, ಅಮೌಂಟ್ ಜಾಸ್ತಿ ಆಗಿದ್ರೆ ಖರ್ಚು ಜಾಸ್ತಿ ಆಗುತ್ತೆ, ನಿಮ್ದು ಪ್ರಾಫಿಟ್ ಕಮ್ಮಿ ಆಗುತ್ತೆ. ಸೊ ದ ಪ್ಲಾನಿಂಗ್, ದ ಸ್ಟ್ರಾಟಜಿ ಬಿಲ್ಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಯಾವುದು ಟಫ್, CA ನ, CS ಅಥವಾ CMA ನ ತುಂಬಾ ಡಿಫಿಕಲ್ಟ್ ಬರೋದು? ಸೊ ಇಲ್ಲಿ ನೋಡಿ, 3 ಪಾರ್ಟ್ಸ್, 3 ಡಿಫಿಕಲ್ಟಿ ಲೆವೆಲ್ಸ್ ಬರುತ್ತೆ. ನಾವು CA ಡಿಫಿಕಲ್ಟ್, CMA ಡಿಫಿಕಲ್ಟ್ ಅಥವಾ CS ಡಿಫಿಕಲ್ಟ್ ಅಂತ ಡೈರೆಕ್ಟ್ ಆಗಿ ನಮ್ಗೆ ಹೇಳೋಕೆ ಯಾವುದೇ ರೀತಿಯಲ್ಲೂ ಆಗಲ್ಲ. ಸೊ ಇಲ್ಲಿ C ಅಂತ ಹೇಳೋದು ಇಟ್ ಇಸ್ ಅ ಸ್ಟೀಪೆಸ್ಟ್, ಅಷ್ಟು ಆಳವಾಗಿ ನಾವು ಹೋಗ್ಬೇಕು, ಅಷ್ಟು ಡೀಪೆಸ್ಟ್ ಅಂಡ್ ದ ವಾಸ್ಟ್ ಅಂಡ್ ದ ಹಾರ್ಡೆಸ್ಟ್ ಮೌಂಟೇನ್ ಕ್ಲೈಮ್, ಬಿಟ್ ಡಿಫಿಕಲ್ಟ್. ನೆಕ್ಸ್ಟ್ ಒನ್, CMA ಅಂತ ಹೇಳೋದು ಸ್ವಲ್ಪ ಕೂಡ ಬ್ಯಾಲೆನ್ಸ್ಡ್ ಬರುತ್ತೆ, ಬ್ಯಾಲೆನ್ಸ್ಡ್ ಆದ್ರೆ ಸ್ವಲ್ಪ ಕೂಡ ಸ್ಮೂತ್. ದಿಸ್ ಇಸ್ ಕಂಪ್ಯಾರಿಟಿವ್ಲಿ ವಿತ್ CA ಅಂಡ್ ಸ್ಟಡಿ ಪ್ರೋಗ್ರೆಸ್, ಅಷ್ಟು ಹೈಪಲ್ ಹೋಗಲ್ಲ, ಮೆಲ್ಲ ಗ್ರೋತ್ ಆಗುತ್ತೆ. ಅಂಡ್ CS ನೋಡುವಾಗ ಇಟ್ಸ್ ಅ ಮಾಡರೇಟ್ ಅಪಿಲ್ ಟ್ರೈಲ್ ಬರುತ್ತೆ, ಚಾಲೆಂಜಸ್ ಬರುತ್ತೆ, ಈವನ್ ಜಾಬ್ ಅಲ್ಲೂ ಚಾಲೆಂಜಸ್ ಬರುತ್ತೆ, ಆದ್ರೆ ಓವರ್ಕಮ್ ನಮಗೆ ಮಾಡ್ಬೋದು, ಆ ಗ್ರೋತ್ ಸ್ಟೇಜ್ ಬರುತ್ತೆ. ಡಿಫಿಕಲ್ಟಿ ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಮ್ಮಿನೇ CS ಅಂತ ಹೇಳುವ ಕೋರ್ಸಿಗೆ. ನೆಕ್ಸ್ಟ್, CA feels like a steepest, CS sit in the middle, CS stays most balanced one. ಸ್ವಲ್ಪ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸ್ವಲ್ಪ CA ಯಾವ ತರ ಬರುತ್ತೆ, CS ಅಂದ್ರೆ ಏನು, CMA ಇದರ ಸಬ್ಜೆಕ್ಟ್ಸ್ ಎಲ್ಲ ನಾನು ಜಾಸ್ತಿ ಡೀಟೇಲ್ ಆಗಿ ಈಗ ಏನು ಹೇಳಲ್ಲ, ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ ಇದರ ಸಬ್ಜೆಕ್ಟ್ಸ್ ಏನು ಅಂತ ಎಲ್ಲ ಹೇಳಿ. CA is the toughest, highest pressure ಬರುತ್ತೆ. ಇದು ಜಸ್ಟ್ ಒಂದು ಅನಾಲಿಸಿಸ್ ಮಾಡ್ತಾ ಇದ್ದೇನೆ. ಸೊ ಈ ತರ ಆದ್ರೆ CA ಬೇಡ, ನಮ್ಗೆ ಸ್ವಲ್ಪ ಈಸಿ ಕೋರ್ಸಿಗೆ ಹೋಗುವ, ಆ ತರ ಅಲ್ಲ. This is just we are comparing 3 courses. Next, ಚಾಲೆಂಜಿಂಗ್ ಬರುತ್ತೆ CS, ಮ್ಯಾನೇಜಬಲ್. CMA ಸ್ವಲ್ಪ ಕೂಡ ಸ್ಟಡಿ ಆಗಿ ಕಂಟ್ರೋಲ್ಡ್ ಬರುತ್ತೆ, ಬ್ಯಾಲೆನ್ಸ್ಡ್ ಅಂಡ್ ಇಟ್ ಈಸ್ ಅ ಪ್ರಾಪರ್ಲಿ ಸ್ಟ್ರಕ್ಚರ್ಡ್ ಲೈಫ್ ತರ ನಮಗೆ ಸೆಟ್ ಮಾಡಬಹುದು. CA ಸ್ವಲ್ಪ ಮ್ಯಾರಥಾನ್ ತರ, ಸ್ವಲ್ಪ ಲಾಂಗ್ ಜರ್ನಿ ಬರುತ್ತೆ ನಮಗೆ CS ಸ್ವಲ್ಪ ಕಮ್ಮಿ ಬರುತ್ತೆ, CMA ಅಷ್ಟು ಬರಲ್ಲ. ನೆಕ್ಸ್ಟ್ ಒನ್, CA ಮಾಡುವಾಗ ಇಟ್ ಈಸ್ ಲೈಕ್ ಅ ಲಾಂಗ್ ಮ್ಯಾರಥಾನ್, ಲಾಂಗ್ ರನ್, ಸ್ಟ್ರಾಂಗ್ ಮೈಂಡ್ ಸೆಟ್ ಬೇಕು, ಡೈಲಿ ಕನ್ಸಿಸ್ಟೆನ್ಸಿ ಬೇಕು. ಯು ಹ್ಯಾವ್ ಟು ಸ್ಟಾರ್ಟ್, ಏನಾಗುತ್ತೆ ಡೈಲಿ ಏನೆಲ್ಲ ಮಾಡಬೇಕು ಅಂತ ಪ್ರಾಪರ್ ಆಗಿ ಪ್ಲಾನ್ ಮಾಡಬೇಕು.
ಎಂಟರ್ಟೈನ್ಮೆಂಟ್ ತುಂಬ ಕಮ್ಮಿ ಇರುತ್ತೆ ನಮ್ಮ ಸಿ ಎ ಲೈಫಲ್ಲಿ. ಸಿ ಎ ಆದಮೇಲೆ ಎಂಟರ್ಟೈನ್ಮೆಂಟ್ ಮಾಡುವ. ಮೊಮೆಂಟಮ್ ಸುಸ್ಥಿರತೆ ನಿಮಗೆ ಬೇಕು. ಅದೇ ರೀತಿಯಲ್ಲಿ ಯು ಹ್ಯಾವ್ ಟು ಪುಷ್ ಯುವರ್ ಸೆಲ್ಫ್. ಯಾಕಂತ ಹೇಳಿದ್ರೆ ಫೇಲಿಯರ್ ಬರುತ್ತೆ, ಫೇಲ್ ಆಗ್ತೀವಿ, ನಾವು ಬರ್ದಷ್ಟು ಮಾರ್ಕ್ ನಮಗೆ ಸಿಗಲ್ಲ. ಸೊ ವಿ ಹ್ಯಾವ್ ಟು ಪುಷ್ ಅವರ್ ಸೆಲ್ಫ್. ಇನ್ನೂ ಕಲಿಬೇಕು. ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್, ಆರ್ಟಿಕಲ್ಶಿಪ್ ಎಲ್ಲಾನೇ ನೀವು ಕಂಪ್ಲೀಟ್ ಮಾಡಲೇಬೇಕು. ಸಕ್ಸಸ್ ಫಾರ್ಮುಲಾ: ಡಿಸಿಪ್ಲಿನ್ ಆ್ಯಂಡ್ ಪೇಷನ್ಸ್, ಕನ್ಸಿಸ್ಟೆನ್ಸಿ. ಒಂದು ದಿನ ಜಾಸ್ತಿ ಕಲಿತೀರಾ, ಮತ್ತೊಂದು ದಿನ ಕಮ್ಮಿ ಕಲಿತೀರಾ, ಮತ್ತೊಂದು ದಿನ ಏನು ಕಲಿಯಲ್ಲ, ಆ ಥರ ಅಲ್ಲ. ಯಾವತ್ತು ಎಲ್ಲ ದಿನ ನಿಮ್ಮದು ಸಿ ಎ ಕಂಪ್ಲೀಟ್ ಜರ್ನಿಯಲ್ಲಿ ನೀವು ಇದನ್ನು ಫಾಲೋ ಮಾಡಿದರೆ ಸಿ ಎ ನಿಮಗೆ ಪಾಸ್ ಮಾಡ್ಬೋದು. ಇದು ಈ ಒಂದು ಪ್ರೊಫೆಷನಲ್ಲಿ ಮಾತ್ರ ಅಲ್ಲ, ಎಲ್ಲದರಲ್ಲೂ ಬರುತ್ತೆ. ಡಿಸಿಪ್ಲಿನ್ ಅಂದ್ರೆ ಏನು? ದಿನವೂ ಸ್ಟಡಿ ರಿದಮ್ ಬೇಕು. 4 hours ನಾನು ಕಲಿತೀನಿ ಸರ್, ಡೈಲಿ 4 hours ಕಲಿತೀನಿ ಸರ್. ಆ್ಯಂಡ್ ಪೇಷನ್ಸ್, ಯಾಕೆಂದ್ರೆ ರಿಸಲ್ಟ್ ಬರಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇಟ್ ಮೀನ್ಸ್ ಎಕ್ಸಾಮ್ ಮತ್ತೆ ರಿಸಲ್ಟ್ ಬಗ್ಗೆ ಎಲ್ಲ ಹೇಳ್ತಾ ಇರೋದು. ಪಾಸ್ ಆಗಲಿಕ್ಕೆ ಕೆಲವೊಮ್ಮೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಪಾಸ್ ಆಗಲಿಕ್ಕೆ ಚಾನ್ಸಸ್ ಇಲ್ಲ, ಸೆಕೆಂಡ್ ಥರ್ಡ್ ಅಟೆಂಪ್ಟ್ ಯು ಹ್ಯಾವ್ ಟು ವೇಟ್. ಯು ಮಸ್ಟ್ ಹ್ಯಾವ್ ದ ಪೇಷನ್ಸ್. ಒಂದು ಎಕ್ಸಾಮಿನೇಷನ್ ಫೇಲ್ ಆಗುವಾಗಲೇ ಕ್ವಿಟ್ ಮಾಡೋದು, ದಟ್ ಇಸ್ ನಾಟ್ ಎ ಗುಡ್ ಡಿಸಿಷನ್. ನೆಕ್ಸ್ಟ್ ಒನ್, ಸ್ಮಾಲ್ ವಿನ್ಸ್ ಎವ್ರಿ ಡೇ, ಬಿಗ್ ಔಟ್ಕಮ್. ಇಟ್ ಮೀನ್ಸ್ ಒಂದು ದಿನದಲ್ಲೇ ಸಿ ಆಗ್ಲಿಕ್ಕೆ ಆಗಲ್ಲ. ಈಗ 6 month ಜರ್ನಿ ಆದರೆ ಸ್ವಲ್ಪ. ಸೊ ಹನಿ ಗೂಡಿದ್ರೆ ಹಳ್ಳ ಅಂತ ಹೇಳ್ತೀವಿ. ಸೇಮ್ ಅದೇ ಡೈಲಾಗ್ ಇಲ್ಲೇ ನಮ್ಗೆ ಯೂಸ್ ಮಾಡ್ಬೋದು. ಸ್ಮಾಲ್ ಹ್ಯಾಬಿಟ್ಸ್ ನಿಮಗೆ ಬಿಗ್ ಚೇಂಜಸ್ ಬರುತ್ತೆ. ಆಗ ಸ್ವಲ್ಪ ನಾವು ಕಲ್ತಿಲ್ಲ ಅಂದ್ರೆ 10 ನಿಮಿಷ ಕಲ್ತು ಏನು ಪ್ರಯೋಜನ? 10 ನಿಮಿಷ 6 ಬಾರಿ ಆಗುವಾಗ ಅದು 1 ಗಂಟೆ ಆಗುತ್ತೆ. ದಟ್ ಟೈಪ್ ಆಫ್ ಕನ್ಸಿಸ್ಟೆನ್ಸಿ ಹೌ ಟು ಮೇಂಟೈನ್. ನೆಕ್ಸ್ಟ್, ಇನ್ನು CMA ಬಗ್ಗೆ ನಿಮಗೆ ಡಿಸಿಷನ್ ತೆಗಿಲಿಕ್ಕೆ ಕನ್ಫ್ಯೂಷನ್ಸ್ ಇದ್ರೆ, ಇಫ್ ಯು ಆರ್ ಲವಿಂಗ್ ಲೋ ಅಂಡ್ ಗವರ್ನೆನ್ಸ್ ಸ್ಟ್ರಕ್ಚರ್, ಸ್ವಲ್ಪ ಕೂಡ ನಿಯಮ ಅದರ ಬಗ್ಗೆ, ಲೋ ಬಗ್ಗೆ ನೀವು ಮಾತಾಡ್ತಾ ಇದ್ರೆ, ಯು ಕ್ಯಾನ್ ಗೋ ಫಾರ್ ದ CS ಅಂಡ್ ಯು ಹ್ಯಾವ್ ಟು ಸ್ಟಡಿ. ಓಕೆ, ಅಂಡ್ CMA ಆಲ್ಸೋ ನನಗೆ ಲೋ ಕಲಿಬೇಕು ಸರ್, ಲೋ ಕಲಿಬೇಕು ಆ ಒಂದು ಆಸೆ ಮಾತ್ರ ಅಲ್ಲ, ಯು ಮಸ್ಟ್ ಡಿಗ್ ಇನ್ ಟು ದ್ಯಾಟ್. ಸೆಕೆಂಡ್ ಒನ್, CMA ಆದರೆ ಯು ಗೋ ಫಾರ್ ದ ನಂಬರ್ಸ್ ಅಂಡ್ ಸ್ಟ್ರಾಟಜಿ ಆದರೆ ಯು ಕ್ಯಾನ್ ಗೋ ಫಾರ್ CMA. ಎಲ್ಲದಕ್ಕೂ ಏನು ಕಾಮನ್ ಸ್ಟಾರ್ಟ್ ಬರುತ್ತೆ, ಯಾಕಂದ್ರೆ ಫೌಂಡೇಶನ್, ಬಿಸ್ನೆಸ್ ಪ್ರಿನ್ಸಿಪಲ್ಸ್ ಅಂಡ್ ಚಾಯ್ಸಸ್ ಎಲ್ಲ ಬರುತ್ತೆ. ಅದರ ನಂತರ ನಿಮಗೆ CS ಪಾತ್ ಅಂತ ಹೇಳಿದ್ರೆ ಲೋ ಬರುತ್ತೆ, ಕಾರ್ಪೊರೇಟ್ ಗವರ್ನೆನ್ಸ್ ಬರುತ್ತೆ, ಲೀಗಲ್ ಡಾಕ್ಯುಮೆಂಟೇಶನ್, ಸೆಕ್ರೆಟರಿಯಲ್ ವರ್ಕ್ಸ್ ಎಲ್ಲ ನಿಮಗೆ CS ಗೆ ಬರುತ್ತೆ. ಆದರೆ ಇದು ಸ್ವಲ್ಪ ನಂಬರ್ಸ್, ಕಾಸ್ಟ್ ಅಂಡ್ ಬಜೆಟ್ ಪ್ಲಾನಿಂಗ್, ಸ್ವಲ್ಪ ಫ್ಯೂಚರ್ ಅನಾಲಿಸಿಸ್, ಕಂಪನಿದು ಫ್ಯೂಚರ್ ಎಲ್ಲ ಬರುತ್ತಲ್ಲ, ಈ ತರ ನಾವು ಬಿಸ್ನೆಸ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ ಅದರ ಅನಾಲಿಸಿಸ್ ಎಲ್ಲ ಆಸ್ ಅ CMA ಮಾಡೋದು. ನೆಕ್ಸ್ಟ್, ಲಾಸ್ಟ್ ಕಂಪಾರಿಸನ್ ಬಿಟ್ವೀನ್ CS ಅಂಡ್ CMA. ನೋಡಿ, ಕಾರ್ಪೊರೇಟ್ ಗವರ್ನೆನ್ಸ್, ಲೀಗಲ್ ಡಾಕ್ಯುಮೆಂಟೇಶನ್, ಇಟ್ ಈಸ್ ಗ್ರೇಟರ್ ಫಾರ್ ರೂಲ್ ಬೇಸ್ಡ್ ಥಿಂಕಿಂಗ್. ಲೋ ಫಾಲೋ ಮಾಡ್ತಾ ಇದ್ದಾರಾ, ಏನು ಹೊಸ ಲೋಸ್ ಎಲ್ಲ ಬಂದಿದೆ. ಸೊ CS ಅಲ್ಲಿ ಸ್ವಲ್ಪ ಕೂಡ ಅಪ್ಡೇಟೆಡ್ ಆಗಿರಬೇಕು. ಯಾಕಂತ ಹೇಳಿದ್ರೆ ನೀವು ಅಪ್ಡೇಟೆಡ್ ಆಗಿಲ್ಲ ಅಂತ ಹೇಳಿದ್ರೆ, ಕಂಪನಿ ಆ ಒಂದು ಡಾಕ್ಯುಮೆಂಟ್ಸ್ ಅನ್ನು ಗವರ್ಮೆಂಟ್ಗೆ ಕಳಿಸಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಬೇರ್ ದ ಪೆನಾಲ್ಟಿ. ದಟ್ ಈಸ್ ಅ ಇಂಪಾರ್ಟೆಂಟ್ ಥಿಂಗ್. CMA ಕಾಸ್ಟ್ ಅಂಡ್ ಬಜೆಟಿಂಗ್. ಸೊ ನಿಮ್ದೆಲ್ಲ ಸ್ವಲ್ಪ ಕೂಡ ಅನಾಲಿಸಿಸ್ ಬರುತ್ತೆ. CMA ಜಾಸ್ತಿ ಫ್ಯೂಚರ್ ಅನಾಲಿಸಿಸ್ ಮಾಡ್ತಾರೆ ಬೋತ್ ಕಂಪನಿ. ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಬೆಸ್ಟ್ ಫಾರ್ ಡಾಟಾ ಡ್ರಿವನ್ ಮೈಂಡ್ಸ್. ಬಜೆಟಿಂಗ್, ಪ್ಲಾನಿಂಗ್ ಆ ಥರ ಇರುವ ಇಂಡಸ್ಟ್ರಿಗೆಲ್ಲ ಮೇನ್ ಆಗಿ ಎಲ್ಲ ಇಂಡಸ್ಟ್ರಿಗೆ CMA ಸೂಟ್ ಆಗಲ್ಲ. ಮೇನ್ ಆಗಿ ಮ್ಯಾನುಫ್ಯಾಕ್ಚರಿಂಗ್, ಇದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೇವಲ್ಲ, ಇದಕ್ಕೆ ಎಷ್ಟು ಕಾಸ್ಟ್ ಬೇಕು ಆ ಥರದ ಕಂಪನೀಸ್ಗೆ ಮ್ಯಾಕ್ಸಿಮಮ್ ಇದು ಸೂಟ್ ಆಗುತ್ತೆ. ಸೊ ಇಲ್ಲಿ ಇಫ್ ಯು ಲವ್ ರೂಲ್ಸ್, ಗವರ್ನೆನ್ಸ್, ಲೀಗಲ್ ಸಿಸ್ಟಮ್, ಲೈಕ್ LLB ತೆಗಿತಾರಲ್ಲ, ಸೇಮ್ ಆಸ್ ಲೈಕ್. ಆ್ಯಂಡ್ ಇಫ್ ಯು ಎಂಜಾಯ್ ಅಕೌಂಟ್ಸ್, ಅನಾಲಿಸಿಸ್ ಆ್ಯಂಡ್ ಪ್ಲಾನಿಂಗ್ ಎಲ್ಲ ಇದ್ರೆ ನಿಮಗೆ CMA ಮಾಡ್ಬೋದು. ಆ್ಯಂಡ್ CS ಈಸ್ ಅ ಸ್ಟ್ರಾಂಗೆಸ್ಟ್ ಫಿಟ್ ಫಾರ್ ಲೀಗಲ್ ಆ್ಯಂಡ್ ಗವರ್ನೆನ್ಸ್. ಆ್ಯಂಡ್ CMA ಸ್ಯೂಟ್ ಫಾರ್ ಅನಾಲಿಟಿಕಲ್, ಫಿನಾನ್ಸ್, ಕಾಸ್ಟ್ ಮ್ಯಾನೇಜ್ಮೆಂಟ್. ನೀವೇ ನಿಮ್ಮದೇ ಆದ ತುಂಬಾ ರೀತಿಯಲ್ಲಿ ಯೋಚನೆ ಮಾಡಬೇಕು ಇನ್ CMA. CS ಆದರೆ ಆ ಥರ ಎಲ್ಲ ತುಂಬ ಅನಾಲಿಟಿಕಲ್ ಸ್ಕಿಲ್ಸ್ ಏನು ಬರಲ್ಲ. ಜಸ್ಟ್ ಅವರು ಅಪ್ಲೈ ಮಾಡ್ತಾ ಇದ್ದಾರಾ, ರೂಲ್ಸ್ ಫಾಲೋ ಮಾಡ್ತಾ ಇದ್ದಾರಾ ಅಂತ ಜಸ್ಟ್ ನಾವು ಅನಾಲಿಸಿಸ್ ಮಾಡಿದರೆ ಮಾತ್ರ ಸಾಕು. ಸೆಲೆಕ್ಟ್ ಮಾಡುವಾಗ ತುಂಬಾ ಶ್ರದ್ಧೆ ವಹಿಸಬೇಕು ನೀವು. ಪಿಕ್ ದ ಪಾತ್ ದಟ್ ಮ್ಯಾಚಸ್ ಯುವರ್ ಸ್ಟ್ರೆಂತ್. ವೀಕ್ನೆಸ್ ಬಿಡಿ, ನಿಮಗೆ ಏನು ಸ್ಟ್ರೆಂತ್ ಇದೆ, ಸೊ ಐ ಲವ್ ನಂಬರ್ಸ್, ದೆನ್ ಡೋಂಟ್ ಗೋ ಫಾರ್ ದಿಸ್ CS. ಸರ್ ನನಗೆ ತುಂಬ ಓದಲಿಕ್ಕೆ ಎಷ್ಟು ದಿನ ಬೇಕಾದರೂ ನಾನು ಕುತ್ಕೊಂಡು ಓದ್ತಾನೇ ಇರ್ತೀನಿ ಸರ್, ಯು ಕ್ಯಾನ್ ಗೋ ಫಾರ್ CS. ದಿಸ್ ಇಸ್ ಜಸ್ಟ್ ಅ ಸ್ಟಾರ್ಟಿಂಗ್ ಓನ್ಲಿ. ಯಾಕಂತ ಹೇಳಿದ್ರೆ 4 ವರ್ಷದ ನಂತರ ನಾವು ಏನಾಗ್ತೀವಿ ಅಂತ ನಮಗೆ ಡಿಸೈಡ್ ಮಾಡೋಕ್ಕಾಗಲ್ಲ. ಸೊ ಈಗ ನಮ್ಮ ಇಂಟ್ರೆಸ್ಟ್ ಏನು ಅದರ ಬೇಸ್ ಮೇಲೆ ಒಂದು ಕರಿಯರ್ ಸೆಲೆಕ್ಟ್ ಮಾಡೋದು ತುಂಬಾ ಉತ್ತಮ. ನೆಕ್ಸ್ಟ್, ನೀವು ಸ್ವಲ್ಪ ಏನ್ ಮಾಡ್ಬೋದು, ಸ್ವಲ್ಪ ಸೀಕ್ರೆಟ್ ಟ್ರಿಕ್ ಎಲ್ಲ ಇದೆ ನಿಮಗೆ. ಏನ್ ಮಾಡಬೇಕು, ಎಕ್ಸ್ಪರ್ಟ್ ಹತ್ರ ಕೇಳಿ ನೀವು. ಯು ಕ್ಯಾನ್ ಆಸ್ಕ್ ಅಸ್. ಸೊ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ.
ನನಗೆ CA ಮಾಡಬೇಕು ಅಂತ ಉಂಟು, CS ಮಾಡಬೇಕು ಅಂತ ಉಂಟು, CMA ಮಾಡಬೇಕಂತ ಉಂಟು. ಈಗ ಆಲ್ರೆಡಿ ನೀವು ಪರ್ಸ್ಯೂ ಮಾಡ್ತಾ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಆಗ ನಿಮಗೆ ಫ್ರೆಂಡ್ಸ್ ಆಗಿ ಕನೆಕ್ಟ್ ಮಾಡಬಹುದು. ಆ ಕಮೆಂಟ್ ಬಾಕ್ಸ್ ನೋಡುವ ನಮ್ಮ ಬಾಕಿ ಸಬ್ಸ್ಕ್ರೈಬರ್ಸ್ಗೆ ಏನಾಗುತ್ತೆ, ನಾನು CA ತೆಗಿಬೇಕು, ನಾನು CS ತೆಗಿಬೇಕು ಅಂತ ಒಂದು ಫೀಲ್ ಬರುತ್ತೆ, ಅವರಿಗೂ ಅದು ಹೆಲ್ಪ್ಫುಲ್ ಆಗುತ್ತೆ. ಸೊ ಮರಿಬೇಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಒನ್, ಗೋಲ್ ಡಿಸೈರ್. ನೀವು ಜಾಬ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಿದ್ದೀರಾ, ಹೊರಗಡೆ ಹೋಗ್ಲಿಕ್ಕೆ ಪ್ಲಾನ್ ಮಾಡ್ತಿದ್ದೀರಾ. ಹೊರಗಡೆ ಹೋಗ್ಲಿಕ್ಕೆ ಮ್ಯಾಕ್ಸಿಮಮ್ CS ಎಲ್ಲ ಉಪಕಾರ ಆಗಲ್ಲ ನಿಮಗೆ, CMA ಮತ್ತೆ CE ಉಪಕಾರ ಆಗುತ್ತೆ. CS ಮೈನ್ ಆಗಿ ಇಂಡಿಯನ್ ಲೋ ಆಗಲ್ಲ ಅಂತ ಹೇಳ, ಆದ್ರೆ ಸ್ಕೋಪ್ ಸ್ವಲ್ಪ ಕಮ್ಮಿ ಬರುತ್ತೆ. ಸೊ ನೀವು ನೋಡಿ, ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಲೋ ಆರ್ ನಂಬರ್ಸ್ ಆರ್ ಸ್ಟ್ರಾಟಜಿ, ಬೇಸ್ಡ್ ಆನ್ ದ್ಯಾಟ್ ನೀವೇನ್ ಮಾಡಬೇಕು, ನಿಮ್ದು ಕರಿಯರ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಿಮ್ಮ ಡಿಸಿಷನ್ ನಿಮ್ಮ ಫ್ಯೂಚರ್. ಸೊ ನೀವು ಸೆಲೆಕ್ಟ್ ಮಾಡಿ, ನಿಮ್ಗೆ ಯಾವುದು ಬೇಕು, ನಂಬರ್ಸ್ ಬೇಕಾ, ಸ್ಟ್ರಾಟಜಿ ಬೇಕಾ, ಅಥವಾ ನೀವು ಲೋಗೆ ಫಿಟ್ ಆಗಿದ್ದೀರಾ. ಸೊ ನಿಮ್ಮ ಡಿಸಿಷನ್ ಈಗ ನೀವೇನು ತೆಗಿತೀರಾ ಅದರ ಬೇಸಿಸ್ ಮೇಲೆ ನಿಮ್ದು ಫ್ಯೂಚರ್ ಇರುತ್ತೆ. 3 ರೋಲ್ ಬರುತ್ತೆ ನಿಮಗೆ. ಫಿನಾನ್ಸ್ ಕಿಂಗ್ ಆಗ್ಬೇಕಾ, CS ಲೀಗಲ್ ಎಕ್ಸ್ಪರ್ಟ್ ಆಗ್ಬೇಕಾ, ಅಥವಾ ಸ್ಟ್ರಾಟಜಿ ಮಾಸ್ಟರ್ ಆಗ್ಬೇಕಾ. ಸೊ ಯು ಕ್ಯಾನ್ ಡಿಸೈಡ್. ನಿಮಗೆ ಏನು ಡೌಟ್ ಇದ್ರು ನಮ್ಮ ಹತ್ರ ಕೇಳ್ಬೋದು, ಅಥವಾ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಒಳ್ಳೆಯ ಒಂದು ಡಿಸಿಷನ್ ತೆಗೀರಿ. ಆಲ್ ದ ವೆರಿ ಬೆಸ್ಟ್.